ನಮಸ್ಕಾರ. ನಾವು ಉಸಿರಾಡುವ ಗಾಳಿ, ಕುಡಿಯುವ ನೀರು, ಹುಷಾರಿಲ್ಲ ಅಂದಾಗ ನುಂಗುವ ಪ್ರತಿಯೊಂದು ಮಾತ್ರೆ ಇವೆಲ್ಲದಕ್ಕೂ ಆಧಾರವಾಗಿರುವ ಒಂದು ಬೃಹತ್ ಜೀವ ವ್ಯವಸ್ಥೆ ಇಂದು ಬಹುದೊಡ್ಡ ಅಪಾಯದಲ್ಲಿದೆ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ನಮ್ಮ ಅಕ್ಕಪಕ್ಕದಲ್ಲೇ ಇದ್ರೂ ನಮ್ಮ ಕಣ್ಣಿಗೆ ಕಾಣದಂತೆ ಆಗ್ತಿರೋ ಪಶ್ಚಿಮ ಘಟ್ಟಗಳ ಬಿಕ್ಕಟ್ಟಿನ ಬಗ್ಗೆ ಡಿಕೋಡ್ ಮಾಡಲಿದ್ದೇವೆ. ಇದು ಸುಮ್ನೆ ಯಾವುದೋ ಕಾಡಿನ ಕಥೆಯಲ್ಲ, ನಮ್ಮೆಲ್ಲರ ಭವಿಷ್ಯದ ಪ್ರಶ್ನೆ. ಬನ್ನಿ, ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ವಿವರವಾಗಿ ನೋಡೋಣ. ಇದನ್ನೊಮ್ಮೆ ಯೋಚಿಸಿ ನೋಡಿ. ನಾವು ದಿನನಿತ್ಯ ಬಳಸುವ ಆಧುನಿಕ ಔಷಧಿಗಳಲ್ಲಿ ಬರೋಬ್ಬರಿ 25% ಎಲ್ಲಿಂದ ಬರುತ್ತೆ ಗೊತ್ತಾ? ಅವು ನೇರವಾಗಿ ನಮ್ಮ ಪಶ್ಚಿಮ ಘಟ್ಟಗಳ ಮರ, ತೊಗಟೆ, ಗಿಡಮೂಲಿಕೆಗಳು ಮತ್ತು ಹುಲ್ಲುಗಳಿಂದಲೇ ತಯಾರಾಗುತ್ತೆ. ಅಂದ್ರೆ ಅಲ್ಲಿರೋ ಒಂದು ಸಣ್ಣ ಗಿಡ ವಿಶ್ವದ ಯಾವುದೋ ಮೂಲೆಯಲ್ಲಿರೋ ವ್ಯಕ್ತಿಯ ಜೀವ ಉಳಿಸ್ತಾ ಇರಬಹುದು. ಇಮ್ಯಾಜಿನ್ ಮಾಡಿ, ಈ ಕಾಡುಗಳು ಕೇವಲ ಮರಗಳ ಗುಂಪಲ್ಲ, ಬದಲಾಗಿ ಅದೊಂದು ಬೃಹತ್ ಸಂಜೀವಿನಿಯ ತಾಣ. ಹಾಗಾದ್ರೆ ಈ ಅಡಗಿರುವ ವೈದ್ಯಕೀಯ ಖಜಾನೆಯ ಮಹತ್ವ ನಿಜಕ್ಕೂ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ನೋಡಿ, ಪಶ್ಚಿಮ ಘಟ್ಟಗಳು ಕೇವಲ ಹಳೆಯ ಸಾಂಪ್ರದಾಯಿಕ ಆಯುರ್ವೇದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮಲೇರಿಯಾದಂತಹ ಮಾರಕ ಕಾಯಿಲೆಗಳ ಚಿಕಿತ್ಸೆಗೂ ಇಲ್ಲೇ ಮದ್ದಿದೆ. ಅರಣ್ಯ ಮತ್ತು ಪರಿಸರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀನಿವಾಸುಲು ಅವರು ಒಂದು ಬಹುಮುಖ್ಯವಾದ ಪಾಯಿಂಟ್ ಹೇಳ್ತಾರೆ. ಇವತ್ತಿನ ಅತ್ಯಾಧುನಿಕ ಬಯೋಟೆಕ್ನಾಲಜಿ ಹಾಗೂ ಜೆನೆಟಿಕ್ ಇಂಜಿನಿಯರಿಂಗ್ ಬೆಳವಣಿಗೆಗೆ ಈ ಪಶ್ಚಿಮ ಘಟ್ಟಗಳೇ ಅತಿದೊಡ್ಡ ಜೈವಿಕ ಅಡಿಪಾಯವಂತೆ. ಅಂದ್ರೆ ಈ ಕಾಡಿಲ್ದೆ ಹೋದ್ರೆ ಆಧುನಿಕ ವೈದ್ಯಕೀಯ ವಿಜ್ಞಾನ ಮುಂದಡಿ ಇಡೋದೇ ಅಸಾಧ್ಯ. ಪ್ರತಿಯೊಂದು ಹೊಸ ಔಷಧಿಯ ಹಿಂದೆಯೂ ಈ ಕಾಡಿನ ಕೊಡುಗೆ ಇದ್ದೇ ಇದೆ. ಆದ್ರೆ ನಮಗೆ ಇಷ್ಟೆಲ್ಲ ಕೊಡುಗೆ ನೀಡುತ್ತಿರುವ ಈ ನೈಸರ್ಗಿಕ ಅಡಿಪಾಯವನ್ನೇ ನಾವಿಂದು ಮರೆತುಬಿಟ್ಟಿದೀವಾ? ಇಲ್ಲೊಂದು ದೊಡ್ಡ ವಿಪರ್ಯಾಸ ಇದೆ, ಗಮನಿಸಿ. ಮಾರುಕಟ್ಟೆಗೆ ಬರುವಂತಹ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿರೋ ಬಣ್ಣ ಬಣ್ಣದ ಮೆಡಿಸಿನ್ಸ್ಗೆ ಸಿಗುವ ವ್ಯಾಪಕ ಪ್ರಚಾರ, ಮನ್ನಣೆ ಆ ಔಷಧಿಯ ಮೂಲವಾಗಿರೋ ಪಶ್ಚಿಮ ಘಟ್ಟಗಳಿಗೆ ಸಿಗ್ತಾ ಇದೆಯಾ? ಖಂಡಿತ ಇಲ್ಲ. ನಾವು ಆ ಅಂತಿಮ ಉತ್ಪನ್ನಗಳಿಂದ ಆಗ್ತಿರೋ ಲಾಭನ ಎಂಜಾಯ್ ಮಾಡ್ತಿದ್ದೀವಿ, ಆದ್ರೆ ಅದರ ಬೇರುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಮೂಲ ಬೇರನ್ನೇ ಒಣಗೋಕೆ ಬಿಟ್ಟು ಕೇವಲ ಹಣ್ಣನ್ನ ಮಾತ್ರ ಎಕ್ಸ್ಪೆಕ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಮಗೆ ಮೆಡಿಸಿನ್ ಬೇಕು, ಆದ್ರೆ ಕಾಡು ಬೇಡ ಅನ್ನೋ ಈ ಮೈಂಡ್ಸೆಟ್ ಇದೆಯಲ್ಲ, ಇದು ನಿಜಕ್ಕೂ ತುಂಬಾನೇ ಅಪಾಯಕಾರಿ. ಇದು ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸೋ ಮಾತಲ್ಲ. ಇತ್ತೀಚೆಗೆ ಧಾರವಾಡದ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಇಕೋವಾಚ್ ಸಂಸ್ಥೆ ನಡೆಸಿದ ವಿಚಾರ ಸಂಕಿರಣದಲ್ಲಿ ಹಿರಿಯ ತಜ್ಞರು ಇದೇ ವಿಚಾರದ ಬಗ್ಗೆ ಗಂಭೀರ ಎಚ್ಚರಿಕೆ ಕೊಟ್ಟಿದ್ದಾರೆ. ಪರ್ಯಾಯ ದ್ವೀಪ ಭಾರತದ ಕೃಷಿ ಹಾಗೂ ಆರ್ಥಿಕತೆಯ ಮೇಲೆ ಪಶ್ಚಿಮ ಘಟ್ಟಗಳ ನಾಶದಿಂದ ಎಂತಹದ್ದೊಂದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೇ ಈ ಸಮ್ಮೇಳನದ ಪ್ರಮುಖ ವಿಷಯವಾಗಿತ್ತು. ಹಿಂದೆ ಹಸಿರು ಕ್ರಾಂತಿ ತರುವಲ್ಲಿ ನಮ್ಮ ವಿಜ್ಞಾನಿಗಳು ಹೇಗೆ ನಿರ್ಣಾಯಕ ಪಾತ್ರ ವಹಿಸಿದ್ರು ಅನ್ನೋದನ್ನು ನೆನಪಿಸ್ಕೊಳ್ತಲೇ ಇವತ್ತು ಘಟ್ಟಗಳ ನಾಶದಿಂದ ನಮ್ಮ ಆರ್ಥಿಕತೆ ಮತ್ತು ಕೃಷಿಯ ಅಡಿಪಾಯವೇ ಹೇಗೆ ಕದಲಿ ಹೋಗ್ತಿದೆ ಅಂತ ಅವರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಸರಿ, ಈ ನಾಶಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದಾದ ಏಕಬೆಳೆ ಕೃಷಿಯ ಅಪಾಯಗಳ ಕಡೆಗೊಮ್ಮೆ ಕಣ್ಣಾಡಿಸೋಣ. ಖ್ಯಾತ ಪರಿಸರವಾದಿ ಸುರೇಶ್ ಹೆಬ್ಳೀಕರ್ ಅವರು ಈ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟದಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೃಷಿ ಪದ್ಧತಿಗಳು ತೀರ ಅಪಾಯಕಾರಿಯಾಗಿ ಬದಲಾಗ್ತಾ ಇವೆ. ಎಸ್ಪೆಷಲಿ ಕಬ್ಬನ್ನ ಏಕಬೆಳೆಯಾಗಿ ಅಂದ್ರೆ ಮೊನೊಕ್ರಾಪ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ನಿಮ್ಗೂ ಗೊತ್ತಿರ್ಬೋದು, ಕಬ್ಬು ಅತಿ ಹೆಚ್ಚು ನೀರು ಕುಡಿಯುವ ಬೆಳೆ. ಅದನ್ನೇ ನಿರಂತರವಾಗಿ ಬೆಳೆಯೋದ್ರಿಂದ ಏನಾಗುತ್ತೆ? ಮಣ್ಣಿನ ನೈಸರ್ಗಿಕ ಸತ್ವ ಸಂಪೂರ್ಣ ನಾಶವಾಗತ್ತೆ, ಅಂತರ್ಜಲ ಕುಸಿಯುತ್ತೆ, ಜೊತೆಗೆ ಅಲ್ಲಿನ ಲೋಕಲ್ ಜೀವವೈವಿಧ್ಯತೆ ಕೂಡ ಹಾಳಾಗತ್ತೆ. ಈ ಥರದ ಏಕಬೆಳೆ ಕೃಷಿಯ ಅಗತ್ಯತೆಯ ಬಗ್ಗೆ ನಾವು ಸೀರಿಯಸ್ ಆಗಿ ಮರುಚಿಂತನೆ ಮಾಡಲೇಬೇಕು ಅಂತ ಹೆಬ್ಳೀಕರ್ ಅವರು ಆಗ್ರಹಿಸಿದ್ದಾರೆ. ಇಷ್ಟೆಲ್ಲ ಎಚ್ಚರಿಕೆಗಳನ್ನ ಕಡೆಗಣಿಸಿದ್ರೆ ಏನಾಗುತ್ತೆ? ಅರಣ್ಯನಾಶ ಮತ್ತು ಈಗಾಗಲೇ ನಾವು ನೋಡ್ತಿರೋ ಭೀಕರ ಭೂಕುಸಿತಗಳೇ ಇದಕ್ಕೆ ನೇರ ಸಾಕ್ಷಿ. ದಿನ ಬೆಳಗಾದ್ರೆ ನ್ಯೂಸ್ ಚಾನೆಲ್ಗಳಲ್ಲಿ ನಾವು ನೋಡ್ತಾ ಇರೋ ಲ್ಯಾಂಡ್ಸ್ಲೈಡ್ಸ್ ಅಂದ್ರೆ ಭೂಕುಸಿತಗಳಿಗೆ ಕೇವಲ ಮಳೆ ಮಾತ್ರ ಕಾರಣನಾ? ಖಂಡಿತ ಅಲ್ಲ. ಮೊದಲನೇ ಕಾರಣ ಅವೈಜ್ಞಾನಿಕವಾಗಿ ಆಗ್ತಿರೋ ಅರಣ್ಯನಾಶ. ಮರಗಳ ಬೇರುಗಳು ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ತವೆ. ಅದೇ ಇಲ್ಲ ಅಂದಾಗ ಮಣ್ಣು ಸಡಿಲವಾಗಿ ಕುಸಿಯಕ್ಕೆ ಶುರುವಾಗುತ್ತೆ ಅಲ್ವಾ? ಎರಡನೇದು, ಅಭಿವೃದ್ಧಿ ಹೆಸರಲ್ಲಿ ಮನಬಂದಂತೆ ಬೆಟ್ಟಗಳನ್ನ ಕಡಿಯುತ್ತಿರೋದು. ಇನ್ನು ಮೂರನೇದು, ಕಡಿದಾದ ಇಳಿಜಾರುಗಳಲ್ಲಿ ಮಾಡ್ತಿರೋ ಅಪಾಯಕಾರಿ ಕೃಷಿ ಬದಲಾವಣೆಗಳು ಹಾಗೂ ನಿರ್ಮಾಣ ಕಾಮಗಾರಿಗಳು. ಇವೆಲ್ಲ ಪ್ರಕೃತಿಯ ಮೇಲೆ ನಾವು ಮಾಡ್ತಿರೋ ದೌರ್ಜನ್ಯದ ನೇರ ಪರಿಣಾಮಗಳು ಅಷ್ಟೇ. ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ತಿದ್ದೀವಿ. ಹಾಗಾದ್ರೆ ಈ ವಿನಾಶನ ತಡೆಯೋಕೆ ಯಾರಾದ್ರೂ ಮುಂದಾಗ್ಬೇಕಲ್ವಾ? ಪಶ್ಚಿಮ ಘಟ್ಟಗಳ ಭವಿಷ್ಯದ ಸೇನಾನಿಗಳು ಯಾರು? ಧಾರವಾಡ ಕೃಷಿ ವಿವಿಯ ಕುಲಪತಿಗಳಾದ PL ಪಾಟೀಲ್ ಅವರು ಇದಕ್ಕೆ ಸಂಬಂಧಿಸಿದಂತೆ ಒಂದು ಬಲವಾದ ಕರೆ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ಈಗ ಅರಣ್ಯಶಾಸ್ತ್ರದ ವಿದ್ಯಾರ್ಥಿಗಳು ಮುಂಚೂಣಿಗೆ ಬರಬೇಕು.
ಅವರೇ ನಮ್ಮ ಮುಂದಿನ ಪೀಳಿಗೆಯ ಫ್ರಂಟ್ಲೈನ್ ವಾರಿಯರ್ಸ್. ಇವರು ಹೋರಾಡಬೇಕಿರೋದು ಬಾರ್ಡರ್ನಲ್ಲಿರೋ ಶತ್ರುಗಳ ವಿರುದ್ಧ ಅಲ್ಲ, ನಮ್ಮ ಸಮಾಜದಲ್ಲೇ ಮನೆ ಮಾಡಿರೋ ಅಜ್ಞಾನ ಮತ್ತು ಪರಿಸರ ವಿನಾಶದ ವಿರುದ್ಧ. ಕೇವಲ ಕ್ಲಾಸ್ರೂಮ್ನಲ್ಲಿ ಪಾಠ ಕೇಳಿದ್ರೆ ಸಾಲ್ದು, ನೇರವಾಗಿ ಫೀಲ್ಡ್ಗಿಳಿದು ಈ ಅಮೂಲ್ಯ ಸಂಪತ್ತನ್ನ ಉಳಿಸೋ ಜವಾಬ್ದಾರಿ ಈಗಿನ ಯುವ ಪೀಳಿಗೆಯ ಮೇಲಿದೆ. ಇದೀಗ ತಕ್ಷಣವೇ ಆಗಬೇಕಾದ ಬೃಹತ್ ಜಾಗೃತಿ ಹೋರಾಟ. ಈ ವಿಶೇಷ ವಿಶ್ಲೇಷಣೆಯನ್ನ ಮುಗಿಸುವ ಮುನ್ನ ನಾವೆಲ್ಲರೂ ಕೇಳಿಕೊಳ್ಳಬೇಕಾದ ಒಂದು ಗಂಭೀರವಾದ ಪ್ರಶ್ನೆಯಿದೆ. ನಮ್ಮ ಔಷಧಿ, ಗಾಳಿ, ಮಳೆಯ ಅಡಿಪಾಯವಾಗಿರೋ ಈ ನೈಸರ್ಗಿಕ ವ್ಯವಸ್ಥೆಯೇ ಸಂಪೂರ್ಣವಾಗಿ ಕುಸ್ತುಬಿದ್ರೆ ನಾವು ಅಂದ್ರೆ ಮನುಕುಲ ಬದುಕುಳಿಯೋದಕ್ಕೆ ಸಾಧ್ಯನಾ? ಪ್ರಕೃತಿ ಇಲ್ಲದೆ ನಾವಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಬಹುಶಃ ನಮ್ಗೆ ಟೈಮ್ ಮೀರಿ ಹೋಗ್ತಾ ಇದೆ. ಪಶ್ಚಿಮ ಘಟ್ಟಗಳು ಮ್ಯಾಪ್ನಲ್ಲಿರೋ ಜಸ್ಟ್ ಒಂದು ಭೌಗೋಳಿಕ ಪ್ರದೇಶ ಅಲ್ಲ, ಅದು ನಮ್ಮ ಅಸ್ತಿತ್ವದ ಮೂಲ. ಪಶ್ಚಿಮ ಘಟ್ಟಗಳು ಉಳಿದ್ರೆ ಮಾತ್ರ ನಾವು ಉಳಿಯೋಕ್ ಸಾಧ್ಯ. ಇದಾಗಿತ್ತು ಇವತ್ತಿನ ನಿಜ ಕನ್ನಡ ನ್ಯೂಸ್ನ ವಿಶೇಷ ವರದಿ. ಮತ್ತಷ್ಟು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ನಿಜ ಕನ್ನಡ ನ್ಯೂಸ್.